ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್. ಏನಣ್ಣ ಏನು ಹುಡ್ಕಡತ್ತೀಯ? ಇದ್ರಾಗ ಒಂದು ಡೈರಿ ಇಟ್ಟೀನಿ, ಡೈರಿ ಹುಡ್ಕಾಗತ್ತೀನಿ. ಏನು ವಿಶೇಷ? ರನ್ನನ ಬಗ್ಗೆ ಒಂದು ಕವನ ಬರೆದಿದ್ದೆ. ಸೊ ಆ ಕವಿತೆ ಈಗಿನ ಸಂದರ್ಭಕ್ಕೆ ಭಾಳ ಸೂಕ್ತ ಅಂತಂದು ಅದನ್ನ ಓದ್ಬೇಕಂತಂದು ನೋಡಾಕತ್ತೀನಿ. ಹಾಂ, ಎಸ್. ನಾನು 2007 ಡೈರಿ ಇದೆ, ನೋಡ್ಬೋದು. 2007 ಡೈರಿ ಇದೆ. ಸೊ ನಾವಾಗ ಡಿಗ್ರಿ ಫಸ್ಟ್ ಇಯರ್ ಅಂದರೆ ಫಸ್ಟ್ ಟೈಮ್ ಓದ್ತಾ ಇದ್ನಿ. ಸಣ್ಣ ಸಣ್ಣ ಕವಿತೆಗಳನ್ನು ಇಲ್ಲಿ ಬರ್ತಾ ಇದ್ದೆ ಡೈರಿ ಒಳಗೆ. ಸೊ 2007 ಬರೆದಿದ್ದ ಕವಿತೆ ಅದು ರನ್ನನ ಬಗ್ಗೆ ಕೂಡ ಬರೆದಿದ್ದೆ. ಸೊ ಸ್ವಾಮಿ ವಿವೇಕಾನಂದ ಬಗ್ಗೆ ಆಯಿತು, ಆಮೇಲೆ ಸ್ನೇಹಿತರ ಬಗ್ಗೆ ಆಯಿತು, ಹೀಗೆ ಅನೇಕ ವಿಷಯಗಳ ಬಗ್ಗೆ ನನ್ನ ಕವಿತೆಗಳನ್ನು ಬರಿತಾ ಇದ್ದೆ. ಸೊ ಸುದ್ದಿ ಗದ್ದಲದೊಳಗೆ ಕವಿ ಮರಿಯಾಗಿ ಪತ್ರಕರ್ತನಾಗಿದ್ದಾನೆ. ಸೊ ಆದರೂ ಕೂಡ ಈ ಒಂದು ಪ್ರಸ್ತುತ ದಿನಮಾನದೊಳಗೆ ಕವಿತೆಯನ್ನು ಓದಬೇಕು ಅಂತ ಮತ್ತೆ ನನಗೆ ಆಸೆ ಹುಟ್ಟಿತು. ಸೊ ಹೀಗಾಗಿ ಕವಿತೆ ಬರೆದಿದ್ದೆಲ್ಲ, ಸೊ ಅದನ್ನು ನಾನು ನೋಡಬೇಕು ಮತ್ತು ಓದಬೇಕು ಅಂತ ಅನ್ನಿಸ್ತು. ಸೊ ಹೀಗಾಗಿ ಡೈರಿ ಒಳಗೆ ಬರೆದದ್ದನ್ನು ನಾನು ನೋಡ್ತಾ ಇದ್ದೀನಿ. ಸೊ 2007 ಬರೆದಂಥ ಕವಿತೆ ಅದು, ರನ್ನನ ಬಗ್ಗೆನೇ ಬರೆದದ್ದು. ಗುಡಿಸಲ ಗಂಜಿ ಅಂತ ಬರೆದಿದ್ದೆ. ಸೊ ತಾಯಿ ಋಣ ಅಂತ, ಎಲ್ಲ ನಾಟಕ ಅಂತ ಬರೆದಿದ್ದೆ. ಬಾಳನೇದು, ಕವಿ ನೆರಳು ಅಂತ ಬರೆದಿದ್ದೆ, ಹೃದಯ ಪರ್ವ. ಆಮೇಲೆ ರನ್ನ ಕವಿ ಅಂತ ಪ್ರಸ್ತುತವಾಗಿ ಇರುವಂಥ ಕವಿತೆಯನ್ನು ನಾನು 2007 ಬರೆದಿದ್ದೆ. ರನ್ನನ ಬಗ್ಗೆನೇ ಬರೆದಿದ್ದೆ. ಹೌದಾ? ಸೊ ಈಗ ನೋಡ್ತಾ ಇದ್ದೀರಿ ರನ್ನ ಕವಿ ಅಂತ. ಸೊ 2007 ರನ್ನ ಕವಿ ಅಂತ ನಾನು ಬರೆದಿದ್ದೆ. ಸೊ ಇದನ್ನು ಈ ಕವಿತೆ ಬರೆದಾಗಿ ಡೈರಿ ಕೊಟ್ಟಿದ್ದೆ. ಯಾರಿಗೆ ಅಂದರೆ ಈ ಕವಿತೆ ಅಂತ ತಿದ್ದುಪಡಿ ಮಾಡೋಕ್ಕೆ ನಾನು ಬಸವೇಶ್ವರ ಆರ್ಟ್ಸ್ ಕಾಲೇಜಲ್ಲಿ 2007 2010 ಅಂದರೆ 3 ವರ್ಷ ಅಲ್ಲೇ ಬಸವೇಶ್ವರ ಆರ್ಟ್ಸ್ ಕಾಲೇಜಲ್ಲಿ ಓದಿದ್ನಲ್ಲ. ಸೊ ಅವಾಗ ನಮ್ಮ ಕನ್ನಡ ಮೇಡಮರು ಅಂದರೆ ಸರೋಜಿನಿ ಪಾವಟೆ ಮೇಡಮರು ಅವರು ನನ್ನ ಕವಿತೆಗಳನ್ನು ನೋಡಿ ಅವರು ಪ್ರತಿಯೊಂದು ಸಾಹಿತ್ಯ ಹೀಗಿರಬೇಕು, ಕವಿತೆ ಹೀಗಿರಬೇಕು, ಕವಿತೆ ಯಾವ ರೀತಿ ಇರಬೇಕು, ಯಾವ ರೀತಿ ಬರೀಬೇಕು ಅನ್ನೋ ತಿದ್ದುಪಡಿ ಮಾಡಿ ನನಗೆ ಕೊಡ್ತಾಯಿದ್ರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕವಿತೆ ಬರ್ತಾ ಇದ್ದೆ. ಸೊ ಭಾಳ ಖುಷಿ ಆಗುತ್ತೆ. ಈ ಒಂದು ಸಂದರ್ಭದೊಳಗೆ ಈ ರನ್ನ ಕವಿಯ ಒಂದು ಕವಿತೆ ಓದ್ಲಿಕ್ಕೆ. ಕವಿರಣ್ಣ ಕವಿತೆ ಹೆಸರು ಕವಿರಣ್ಣ. ರತ್ನತ್ರಯರಲ್ಲಿ ಮೂರನೆಯವನು ಆದರೇನು, ರತ್ನತ್ರಯರಲ್ಲಿ ಮೂರನೆಯವನು ಆದರೇನು, ಕೊನೆಯವನಾದರೇನು, ಹಳೆಗನ್ನಡ ಸಾಹಿತ್ಯ ರಚಿಸಿದವನು, ಹಳೆಗನ್ನಡ ಸಾಹಿತ್ಯ ರಚಿಸಿದವನು, ಶತಮಾನದ ಕನ್ನಡ ಸಾಹಿತ್ಯದ ಚರಿತ್ರೆಯ ಸುವರ್ಣ ಪುಟಗಳಲ್ಲಿ, ಶತಮಾನದ ಕನ್ನಡ ಸಾಹಿತ್ಯದ ಚರಿತ್ರೆಯ ಸುವರ್ಣ ಪುಟಗಳಲ್ಲಿ ಶತಮಾನಗಳಿಂದ ರನ್ನ ಪಂಪನಂತೆ ಮಿಂಚಿದ ಮಹಾಕವಿಗಳಲ್ಲಿ, ಶತಮಾನಗಳಿಂದ ಪಂಪನಂತೆ ಮಿಂಚಿದ ಮಹಾಕವಿಗಳಲ್ಲಿ ಒಬ್ಬ ಕನ್ನಡಿಗರ ಬಳಿಗಾರ ಮನೆಯಲ್ಲಿ ಜನಿಸಿದವ, ಒಬ್ಬ ಕನ್ನಡಿಗರ ಬಳಿಗಾರ ಮನೆಯಲ್ಲಿ ಜನಿಸಿದವ, ಕರುನಾಡ ಕವಿಗಳ ಬಿರುದುಗಳಿಗೆ ಹೆಸರುವಾಸಿಯಾದವ, ಕರುನಾಡ ಕವಿಗಳ ಬಿರುದುಗಳಿಗೆ ಹೆಸರುವಾಸಿಯಾದವ, ಸ್ವಪ್ರತಿಭೆ ಪ್ರಯತ್ನದಿಂದ ಉನ್ನತ ಶಿಖರಕ್ಕೆ ಏರಿದವ, ಚಾಲುಕ್ಯರ ಅರಸರಿಂದ ಕವಿಚಕ್ರವರ್ತಿ ಬಿರುದು ಪಡೆದವ, ಚಾಲುಕ್ಯರ ಅರಸರಿಂದ ಕವಿಚಕ್ರವರ್ತಿ ಬಿರುದು ಪಡೆದವ, ಕವಿರಣ್ಣ ಕವಿ ಚಂಪು ಕಾವ್ಯ ರತ್ನಗಳೆರಡು, ಕವಿರಣ್ಣ ಕವಿಗೆ ಚಂಪು ಕಾವ್ಯ ರತ್ನಗಳೆರಡು, ಕವಿಚಕ್ರವರ್ತಿಯು ಕಾವ್ಯ ಭಂಡಾರ ಅವನದು, ಕವಿಚಕ್ರವರ್ತಿಯ ಕಾವ್ಯ ಭಂಡಾರ ಅವನದು, ಮಹಾಕವಿ ರತ್ನ ರನ್ನ ರಚಿಸಿದ ಗದಾಯುದ್ಧ ಪರಶುರಾಮ ಚರಿತ್ರೆ, ಮಹಾಕವಿ ರನ್ನ ರಚಿಸಿದ ಗದಾಯುದ್ಧ ಒಂದು ಚಿತ್ರಕಾವ್ಯ. ಇದುವೇ ಕವಿ ಚಕ್ರವರ್ತಿಯ ಮಹಾಕಾವ್ಯಗಳಲ್ಲಿ ರತ್ನಕಾವ್ಯ, ಇದುವೇ ಕವಿ ಚಕ್ರವರ್ತಿ ರನ್ನನ ಕಾವ್ಯಗಳಲ್ಲಿ ರತ್ನಕಾವ್ಯ. ಇದು ನನ್ನ ರನ್ನನ ಬಗ್ಗೆ ಬರುವಂಥ ಕಾವ್ಯ, ಒಂದು ಕವಿತೆ.